ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 11 ವರ್ಷ ಮುಗಿಸಿದ್ದು ಅನೇಕ ಯೋಜನೆಗಳು ಜಾರಿಯಾಗಿವೆ. ಈ ಹಿನ್ನೆಲೆಯಲ್ಲಿ ಸರ್ಜಿ ಆಸ್ಪತ್ರೆ ಸಭಾಂಗಣದಲ್ಲಿ ಸಂವಾದ ನಡೆದಿದೆ. ಈ ಸಂವಾದವನ್ನು ಉಜ್ವಲ ಯೋಜನೆಯ ಫಲಾನುಭವಿಯಿಂದ ಉದ್ಘಾಟಿಸಿರುವುದು ವಿಶೇಷವಾಗಿತ್ತು. ಮುದ್ರಾ, ಉಜ್ವಲ, ಜನಧನ್, ಆಯುಷ್ಮಾನ್ ಭಾರತ್, ಬೇಟಿ ಬಚಾವೋ ಬೇಟಿ ಪಢಾವೋ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ಜಲ್ ಜೀವನ್ ಮಿಷನ್ ಮೊದಲಾದ ಯೋಜನೆ ಜಾರಿಯಾಗಿದ್ದು ಇದರಲ್ಲಿ 5 ಜನ ಫಲಾನುಭವಿಗಳಿಗೆ ಸನ್ಮಾನಿಸಲಾಯಿತು. ಗುರುರಾಜ್ ವಿಶ್ವಕರ್ಮ ಯೋಜನೆಯ ಸೋಮಶೇಖರ್, ಉಜ್ವಲ ಯೋಜನೆಯ ಫಲಾನುಭವಿ ಸರೋಜಮ್ಮ ಮೊದಲಾದ 5 ಜನರಿಗೆ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಸಂಸದ BY ರಾಘವೇಂದ್ರ, ಜಾತಿಗಳ ನಡುವೆ ಬೆಂಕಿ ಹಚ್ಚಿಕೊಂಡು ರಾಜಕಾರಣ ಮಾಡ್ತಾ ಇದ್ದ ಕಾಲ ಬೇರೆ. ಮಂಡಲ್ ವರದಿ ವರ್ಸಸ್ ಮಂದಿರ, UP ಸರ್ಕಾರದ ಭ್ರಷ್ಟಾಚಾರದ ನಂತರ ಬಂದ ಮೋದಿ ಸರ್ಕಾರ 11 ವರ್ಷ ಕಳೆದಿದೆ. ಮೋದಿಗೆ ಹೆಜ್ಜೆ ಹೆಜ್ಜೆಗೆ ಸವಾಲುಗಳಿವೆ. ಸುದ್ದಿ ಕ್ಷಣದಲ್ಲಿ ತಲುಪಲಿದೆ. ಮೋದಿಗೆ ಗೌರವ ಕೊಡುವ ಮುಖಾಂತರ ನವಭಾರತದ ನಿರ್ಮಾಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕಾಗಿದೆ. ಇಡೀ ದೇಶದಲ್ಲಿ ಸಂವಾದ ನಡೀತಾ ಇದೆ. ಜಾತಿ ಗಣತಿಯ ಸಂಕಲ್ಪವನ್ನ ಕೇಂದ್ರ ಮಾಡಿದೆ. ಒಂದು ಗಣತಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹೇಗೆ ತೊಡಲಾಡುತ್ತದೆ ಎಂಬುದನ್ನು ರಾಜ್ಯದ ಜನ ನೋಡ್ತಿದ್ದಾರೆ ಎಂದು ಜರಿದ್ರು. ಇನ್ನು ಬರುವ ಚುನಾವಣೆಗೆ ಹೆಚ್ಚಿನ ಗಮನ ಕೊಡಬೇಕು. ಚುನಾವಣೆನೇ ರಾಜಕೀಯ ಪಕ್ಷಕ್ಕೆ ಮಾನದಂಡವಾಗಿದೆ ಎಂದರು. ಸೇವೆ, ಸುಶಾಸನ ಹಾಗೂ ಬಡವರ ಕಲ್ಯಾಣಕ್ಕೆ ಮೋದಿ ಸರ್ಕಾರಕ್ಕೆ 11 ವರ್ಷಗಳು. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ವಿಕಸಿತ ಭಾರತದ ಕಲ್ಪನೆಯನ್ನು ಇಟ್ಟುಕೊಂಡು ಮೋದಿಯವರ ಸರ್ಕಾರ ನೀಡಿದಂತಹ ಹಲವಾರು ಯೋಜನೆಗಳ ಮೂಲಕ ಈ ಒಂದು ಪ್ರದರ್ಶನದಿಂದ ಮೋದಿಜಿಯವರ ಒಂದು ನೇತೃತ್ವದಲ್ಲಿ 3ನೇ ಅವಧಿಯ ಒಂದು ಅಧಿಕಾರವನ್ನು ನಡೆಸ್ತಾ ಇದ್ದೀವಿ. ಈ 3ನೇ ಅವಧಿಯ ಮೊದಲನೇ ವರ್ಷ ಅಂದ್ರೆ 11 ವರ್ಷಗಳಾಯ್ತು NDA ಸರ್ಕಾರದ ಒಂದು ನೇತೃತ್ವ. ಮಾಡಿದಂಥ ಸಾಧನೆಗಳನ್ನ ಜನಸಾಮಾನ್ಯರಿಗೆ, ಕಾರ್ಯಕರ್ತರಿಗೆ ಮುಟ್ಟಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮತ್ತು ನಮ್ಮ ಸಂಘಟನೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಜನರ ಮಧ್ಯೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನ ನಮ್ಮ ಸಂಘಟನೆ ಚೌಕಟ್ಟಿನಲ್ಲಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಗಮನವನ್ನು ಕೊಡ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೋದಿಜಿಯವರ ಸರ್ಕಾರ ಕೊಟ್ಟಂಥ ಕೊಡುಗೆಗಳೇನಿದೆ ಅದರ ಒಂದು ಪ್ರಾದೇಶಿಕಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸೋ ದೃಷ್ಟಿಯಿಂದ ಇವತ್ತು ಅದನ್ನು ಅಧಿಕೃತವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಗೌರವಾನ್ವಿತ ಶಾಸಕರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾಡಿದ್ದು ಯೋಗ ದಿನಾಚರಣೆ ಇದೆ. ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭವನ್ನು ಕೂಡ ಜನರಿಗೆ ಮುಟ್ಟಿಸುವಂಥ ಕಾರ್ಯನೂ ಕೂಡ ಸಂಘಟನೆ ಚೌಕಟ್ಟಲ್ಲಿ ಆಗ್ತಾ ಇದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮಾಕ್ ಪಾರ್ಲಿಮೆಂಟ್ ಈ ಒಂದು ರಿಗಾರ್ಡಿಂಗ್
ಎಮರ್ಜೆನ್ಸಿ, ಕರಾಳ ದಿನ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತಿನ ಯುವ ಪೀಳಿಗೆಗೆ ಅವತ್ತಿನ ಒಂದು ನತದೃಷ್ಟ ಜನರಿಗೆ ಮಾಡಿದಂಥ ಅನ್ಯಾಯವನ್ನು, ಕರಾಳ ದಿನವನ್ನು ಏನು ಹೇರುವಂಥ, ತುರ್ತು ಪರಿಸ್ಥಿತಿ ಹೇರುವಂಥ ಕೆಲಸವನ್ನು ಮಾಡಿದ್ರು, ಅದು ತಿಳಿಸುವಂಥ ಕಾರ್ಯವನ್ನು ಕೂಡ ಇವತ್ತು ನಮ್ಮ ಸಂಘಟನೆ ಒಂದು ಚೌಕಟ್ಟೆ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಆ ಮೂಲ ಉದ್ದೇಶ ಇಟ್ಕೊಂಡು